ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಭಜೆ ಶ್ರೀಚಕ್ರಮಧ್ಯಸ್ಥಾಂ ದಕ್ಷಿಣೋತ್ತರಯೋಃ ಸದಾಂ ಶ್ಯಾಮಾವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ 857ನೆಯ ಶ್ರೀನಾಮ ಗಾನಲೋಲುಪ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು. ಈಗ ಶ್ರೀಮಾತೆಯ 858ನೆಯ ಶ್ರೀನಾಮ ಕಲ್ಪನಾರಹಿತ. ಶ್ರೀಮಾತೆಯು ಕಲ್ಪನಾರಹಿತಳು ಅಂತ. ಕಲ್ಪನಾ ಅಂತಂದರೆ ತಯಾರಿಸುವುದು ಅಂತ, ಊಹಿಸುವುದು ಅಂತ, ಇಲ್ಲದ್ದನ್ನು ಸೃಷ್ಟಿ ಮಾಡುವುದು ಅಂತ. ಅಂದರೆ ಜಗನ್ಮಾತೆ ಶಾಶ್ವತವಾದ ಸಚ್ಚಿದಾನಂದ ಸ್ವರೂಪಳು ಅಂತ, ಚೈತನ್ಯ ಸ್ವರೂಪಳು ಅಂತ. ಹೀಗಾಗಿ ಅಂತಹ ಶಾಶ್ವತಳಾದ ಜಗನ್ಮಾತೆ ಅಶಾಶ್ವತವಾದ ವಿಶ್ವವನ್ನು, ಭುವನ ಬ್ರಹ್ಮಾಂಡವನ್ನು ಸೃಷ್ಟಿಸಿದಳು, ತಯಾರು ಮಾಡಿದಳು, ಕಲ್ಪನೆ ಮಾಡಿದಳು. ಇವಳ ಈ ಕಲ್ಪನೆಯಲ್ಲಿ ತಯಾರಾದಂಥ ಭುವನ ಬ್ರಹ್ಮಾಂಡಕ್ಕೆ ಮತ್ತು ಅದರ ಒಳಗಡೆ ಇರಬಹುದಾದ ಚರಾಚರಗಳಿಗೆ ಆದಿ ಮಧ್ಯ ಅಂತ್ಯ ಅಂತ ಇದೆ. ಸುಖ ದುಃಖ ಅನೇಕ ದ್ವಂದ್ವಗಳಿದ್ದಾವೆ, ತ್ರಿಗುಣಗಳಿದ್ದಾವೆ. ಆದರೆ ಇದನ್ನು ಕಲ್ಪಿಸಿದಂತಹ, ಇದನ್ನು ತಯಾರು ಮಾಡಿದಂಥ ಅಮ್ಮನಿಗೆ ಇದ್ಯಾವುದರ ಅಂಟೂ ಇಲ್ಲದ್ದರಿಂದ, ಅತ್ಯಂತ ಶುದ್ಧವಾಗಿದ್ದಾಳಾದ್ದರಿಂದ, ಈ ಕಲ್ಪನೆಯಲ್ಲಿ ಬರಬಹುದಾದ ಅಂಟು ಇಲ್ಲದವಳಾದ್ದರಿಂದ ಕಲ್ಪನಾರಹಿತ ಅಂತ ಅನಿಸಿಕೊಂಡಳು. ನೋಡಿ, ಕಣ್ಣಿನಿಂದ ನಾವು ಈ ದೃಶ್ಯ ಪ್ರಪಂಚವನ್ನು ನೋಡ್ತೇವೆ. ಹಾಗೆ ನೋಡುವಾಗ ಅನೇಕ ವಿಧದ ಬಣ್ಣಗಳು ನಮಗೆ ಕಾಣುತ್ತೆ. ಕಟ್ಟಡಗಳು ಕಾಣುತ್ತೆ, ಪರಿಸರ, ಪ್ರಕೃತಿ, ಏನೆಲ್ಲ ನೋಡ್ತೇವೆ. ಈ ನೋಡುವುದು ಯಾವುದೂ ಸಹ ಕಣ್ಣಿಗೆ ಅಂಟುವುದಿಲ್ಲ ಅಂತ, ಕೇವಲ ಸಾಕ್ಷಿಯಾಗಿ ನೋಡ್ತಾ ಇರುತ್ತೆ. ಹಾಗಾಗಿ ದೃಕ್ ರೂಪವಾಗಿರತಕ್ಕಂಥ ದೃಷ್ಟಿಗೆ ದೃಶ್ಯ ರೂಪವಾದಂಥ ಪ್ರಾಪಂಚಿಕ ಅನೇಕ ವಿಕಾರಗಳು ಅಂಟುವುದಿಲ್ಲ. ಹಾಗೆಯೇ ದೃಕ್ ರೂಪವಾದಂಥದ್ದು ಆತ್ಮವಸ್ತು ಜಗನ್ಮಾತೆ, ದೃಶ್ಯ ರೂಪವಾಗಿರುವಂಥದ್ದು ಶರೀರವೇ ಮೊದಲಾದಂಥ ಪ್ರಾಪಂಚಿಕ ವಿಕಾರಗಳು. ಇದ್ಯಾವುದು ದೃಕ್ರೂಪಳಾದ ಆತ್ಮವಸ್ತುವಿಗೆ, ಸಾಕ್ಷಿ ಚೈತನ್ಯವಾದ ಅಮ್ಮನಿಗೆ ಅಂಟುವುದಿಲ್ಲ. ಹಾಗಾಗಿ ಅವಳು ಕಲ್ಪನಾರಹಿತಳು ಅಂತ. ಮತ್ತೊಂದು ಅರ್ಥದಲ್ಲಿ ವಾಸನಾಮಯ್ಯೋ ದೃಶ್ಯವೀಚಯ ಅಂತ ಹೇಳ್ತಾರೆ. ಅಂದರೆ ಕಲ್ಪನಾ ಅಂದರೆ ಜನ್ಮಾಂತರಗಳ ವಾಸನಾಮಯವಾದಂಥ ದೃಶ್ಯಗಳ ಅಲೆಗಳು ಇದ್ದಂತೆ, ತರಂಗಗಳು ಇದ್ದಂತೆ ಅಂತ. ನಮ್ಮ ಮನಸ್ಸು ಅನೇಕ ಜನ್ಮಗಳ ವಾಸನಾ ಬಲದಿಂದ ಏನೇನೋ ಊಹಿಸುತ್ತೆ. ತಾನೇ ಒಂದು ದೃಶ್ಯವನ್ನು ಸೃಷ್ಟಿ ಮಾಡಿ ತೋರಿಸ್ತಾ ಇರುತ್ತೆ. ಒಮ್ಮೆ ಸಂತೋಷ ಪಡುವ ಸ್ವಪ್ನ, ಮತ್ತೊಮ್ಮೆ ದುಃಖ ಪಡಬಹುದಾದ ಸ್ವಪ್ನ. ಒಂದ್ಸಲ ನಗ್ತೇವೆ, ಒಂದ್ಸಲ ಅಳ್ತೇವೆ. ಇನ್ನು ಅನೇಕ ವಿಧವಾದ ವಿಕಾರಯುಕ್ತವಾದ ಸ್ವಪ್ನಗಳನ್ನು ನಾವು ನೋಡ್ತೇವೆ. ಇನ್ನು ಜಾಗೃತವಾಗಿರುವಾಗಲೂ ಸಹ ನಾವು ಯಾವ್ಯಾವುದೋ ವಿಚಾರಗಳನ್ನು ಕಲ್ಪನೆ ಮಾಡಿಕೊಳ್ತೇವೆ, ಊಹಿಸಿಕೊಳ್ತೇವೆ. ಈ ಸ್ವಪ್ನವನ್ನು ಅಥವಾ ಮನಸ್ಸಿನಿಂದ ಊಹಿಸಲ್ಪಟ್ಟಂಥ ಕಲ್ಪನಾ ಯೋಚನೆಗಳನ್ನು ಕೇವಲ ಸಾಕ್ಷಿಯಾಗಿ ನೋಡುತ್ತಿರುವ ಅಧಿಷ್ಠಾನವಾದ ಚೈತನ್ಯಕ್ಕೆ ಸುಖವೋ ದುಃಖವೋ ಅನೇಕ ವಿಕಾರಗಳೋ ಇಲ್ಲ. ಅದು ಕೇವಲ ಸಾಕ್ಷಿ ಚೈತನ್ಯ, ಅತ್ಯಂತ ಶುದ್ಧವಾದ ನಿರ್ಮಲವಾಗಿರತಕ್ಕಂಥ ಆತ್ಮವಸ್ತು. ಹೀಗಾಗಿ ಈ ಸ್ವಪ್ನಗಳು ಅಥವಾ ಮನಸ್ಸಿನ ಅನಿಸಿಕೆಗಳು ಅನೇಕ ವಿಧದ ತರಂಗಗಳಾಗಿ ಕಲ್ಪನೆಗಳನ್ನು ಮನಸ್ಸು ತಾನೇ ತಯಾರಿ ಮಾಡಿಕೊಳ್ಳುತ್ತೆ. ಆದರೆ ಇದ್ಯಾವ ವಿಕಾರವೂ ಇಲ್ಲದ, ದ್ವಂದ್ವಗಳಿಲ್ಲದ, ತರಂಗಗಳಿಲ್ಲದ, ಕಲ್ಪನೆಗಳಿಲ್ಲದ ಸ್ಥಿತಿಯೇ ಗಂಭೀರ ಸ್ಥಿತಿ. ಗಂಭೀರ ಗಗನಾಂತಸ್ಥ ಅಂತ ಹೇಳಿದ್ದು ಅದೇ ಕಲ್ಪನಾರಹಿತ ಸ್ಥಿತಿ ಅಂತ. ಅದು ಅಮ್ಮನ ಸಹಜ ಸ್ಥಿತಿಯಾಗಿದೆ. ಹೀಗಾಗಿ ನಿರ್ವಿಕಾರವಾದ ನಿಶ್ಚಲವಾದ ಸ್ಥಿತಿಯನ್ನೇ ಕಲ್ಪನಾರಹಿತ ಅಂತ ಹೇಳಿ ಕರೆದಿದ್ದಾರೆ. ಇನ್ನೊಂದು ದೃಷ್ಟಿಯಲ್ಲಿ ಕಲ್ಪನಾರಹಿತ ಅಂತಂದರೆ ಕಲ್ಪೇಪಿ ನರಾಣಾಂ ಹಿತಕಲ್ಪನಾರಹಿತ ಅಂತ ಹೇಳಿದ್ದಾರೆ. ಈ ಚಿಂತನೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ಕಲ್ಪನಾರಹಿತ ಅನ್ನುವಂಥ ನಾಮವನ್ನು ಪದಚ್ಛೇದ ಮಾಡಬೇಕು. ಆಗ ಕಲ್ಪನಾರಹಿತ ಅನ್ನುವುದು
ಕಲ್ಪ, ನಾರ, ಹಿತ ಅಂತ ಆಗುತ್ತೆ. 3 ಪದಗಳಾಗಿ ವಿಭಾಗವಾಗುತ್ತೆ. ನೋಡಿ, ಚತುರ್ಮುಖ ಬ್ರಹ್ಮನಿಗೆ 100 ವರ್ಷ ಆಯುಷ್ಯಿದೆ. ಅವನ 1 ದಿನದ ಆಯುಃ ಪ್ರಮಾಣ 2 ಕಲ್ಪಗಳು ಅಂತ. ಹೀಗೆ ಅವನ ಸಂಪೂರ್ಣವಾದ ಆಯುಷ್ ಪೂರ್ತಿಯಾದ ಮೇಲೆ ಅವನೂ ಸಹ ಭಗವತಿಯಲ್ಲಿ ಲಯವಾಗಿ ಬಿಡುತ್ತಾನೆ. ಅಂತಹ ಸಂದರ್ಭದಲ್ಲಿ ನರ ಎಂದು ಕರೆಸಲ್ಪಡಬಹುದಾದಂಥ ನಾರಾಯಣನಿಗೆ ನರ ಅನ್ನುವ ಹೆಸರೂ ಇದೆ. ಹಾಗಾಗಿ ನಾರಾಯಣನಿಗೆ ಸಂಬಂಧಿಸಿದ ನಾರಾ ಎಂಬ ಜೀವಿ, ಅಂತಹ ನಾರಾ ಎಂಬ ಜೀವಿಗಳ ಬಗ್ಗೆ ಕಲ್ಪಕಾಲದ ಕೊನೆಯಲ್ಲಿ ಜಗನ್ಮಾತೆ ಹಿತಭಾವನೆಯನ್ನು ತಳೆದು ಆ ಜೀವಿಗಳನ್ನು, ಆ ನರರನ್ನು ಸೂಕ್ಷ್ಮ ಬೀಜ ರೂಪದಲ್ಲಿ ತನ್ನಲ್ಲಿ ಆಶ್ರಯವನ್ನು ಕೊಟ್ಟಿರ್ತಾಳೆ. ಆದ್ದರಿಂದ ಕಲ್ಪ ನಾರ ಹಿತ ಅಂತ ಕರೆಸಿಕೊಂಡಿದ್ದಾಳೆ. ಕಲ್ಪನಾರಹಿತ ಅಂತ. 859ನೆಯ ಲಲಿತೆಯ ಶ್ರೀನಾಮ ಕಾಷ್ಠ. ಶ್ರೀಮಾತೆಯು ಕಾಷ್ಠಾ ಸ್ವರೂಪಳು ಅಂತ. ಕಾಷ್ಠ ಅಂತಂದರೆ ಅನೇಕ ಅರ್ಥಗಳನ್ನು ಹೇಳಿದ್ದಾರೆ. ವಿಶೇಷವಾಗಿ ಮರದ ದಿಂಬನ್ನು, ಆ ರೆಂಬೆ ಕೊಂಬೆಗಳನ್ನು ಕಾಷ್ಠ ಅಂತ ಕರೆಯುವಂಥದ್ದನ್ನು ನಾವು ಕೇಳಿದ್ದೇವೆ. ಆದರೆ ಅದನ್ನು ಹೊರತುಪಡಿಸಿ ಇಲ್ಲಿ ಅನೇಕ ದೃಷ್ಟಿಕೋನದ ಅರ್ಥಗಳನ್ನು ವ್ಯಾಖ್ಯಾನಕಾರರು ಹೇಳಿದ್ದಾರೆ. ಕಾಷ್ಠ ದಾರುಹರಿದ್ರ ಅಂತ ಹೇಳಿದ್ದಾರೆ. ಅಂದರೆ ಕಾಡಿನಲ್ಲಿ ಬೆಳೆಯುವಂಥ ಹರಿಶಿಣದ ಕೊಂಬಿನ ರೂಪದಲ್ಲಿ ಇರುವವಳು ಅನ್ನುವಂಥದ್ದು ಒಂದು ಅರ್ಥ. ವೇದಾಂತ ದೃಷ್ಟಿಕೋನದಲ್ಲಿ ಹೇಳುವಾಗ ತತ್ವನಿಷ್ಕರ್ಷೋಪಿ ಕಾಷ್ಠ ಅಂತ ಹೇಳಿದ್ದಾರೆ. ಅರ್ಥ, ವೇದಾಂತದ ಅಂತಿಮ ನಿರ್ಣಯ ಅಥವಾ ಆ ವೇದಾಂತದ ಸಿದ್ಧಾಂತದ ಆ ಕೊನೆಯ ತೀರ್ಮಾನ ಏನಪ್ಪ ಅಂದರೆ ಕಾಷ್ಠ ಅಂತ ಹೇಳಿದ್ದಾರೆ. ಇದನ್ನೇ ಕಠೋಪನಿಷತ್ತು ಹೀಗೆ ಸಮರ್ಥನೆ ಮಾಡುತ್ತೆ. ಮಹತಃ ಪರಮವ್ಯಕ್ತಂ ಅವ್ಯಕ್ತಾತ್ ಪುರುಷಃ ಪರಃ ಪುರುಷಾನ್ನ ಪರಂ ಕಿಂಚಿತ್ ಸಾ ಕಾಷ್ಠ ಸಾ ಪರಾಗತಿ ಅಂತ ಹೇಳಿ. ಚೈತನ್ಯ ಅನಿಸಿಕೊಂಡಿರುವಂತಹ ಮಹತ್ತಿಗಿಂತ ಅವ್ಯಕ್ತ ಅನ್ನುವಂಥ ಪರಮಾತ್ಮನ ಮಾಯಾಶಕ್ತಿ ಶ್ರೇಷ್ಠವಾಗಿರುವಂಥದ್ದು. ಅವ್ಯಕ್ತ ಎನಿಸಿದಂಥ ಈ ಮಾಯೆಗಿಂತ ಪರಮಪುರುಷನಾದ ಪರಮಾತ್ಮನು ಶ್ರೇಷ್ಠನಾಗಿದ್ದಾನೆ. ಆ ಪರತತ್ವನೆನಿಸಿದ ಪರಿಪೂರ್ಣನಾದ ಪುರುಷನಿಗಿಂತಲೂ ಶ್ರೇಷ್ಠವಾದದ್ದು ಇನ್ನೊಂದು ಇಲ್ಲವಾದ್ದರಿಂದ ಪುರುಷಾನ್ನ ಪರಂ ಕಿಂಚಿತ್ ಅಂತ ಹೇಳಿರುವುದರಿಂದ ಅದೇ ಪರಮ ಚರಮ ಗತಿಯಾಗಿದೆ. ಅದು ಕಾಷ್ಠ ಅಂತ ಅನಿಸಿದೆ ಅಂತ. ಹೀಗಾಗಿ ಉಪನಿಷತ್ತು ಹೇಳಿರುವಂಥ ಸಾ ಕಾಷ್ಠ ಅಂತಂದರೆ ಈ ಪರತತ್ವಕ್ಕಿಂತಲೂ ಹಿರಿದಾದದ್ದು ಮತ್ತೊಂದು ಇಲ್ಲ, ಅದೇ ಪರಮಗತಿಯಾಗಿದೆ. ಆ ಪರಮಗತಿಯಾದವಳೇ ಕಾಷ್ಠಾರೂಪಳಾದ ಜಗನ್ಮಾತೆ. ಹಾಗಾಗಿ ಕಾಷ್ಠ ಅಂತಂದರೆ ಅಚಲವಾಗದೆ ಸ್ಥಿರವಾಗಿ ನಿರ್ವಿಕಾರ ಸ್ಥಿತಿಯಲ್ಲಿ ತನ್ನಲ್ಲಿ ತಾನು ಇರುವುದು ಅಂತ. ತನ್ನಲ್ಲಿ ತಾನು ಇರುವುದು ಅಂದರೆ ಆತ್ಮಸ್ಥಿತಿಯಲ್ಲಿ ನಾನು ನೆಲೆಯಾಗಿ ನಿಂತು ಬಿಡಬೇಕು ಅಂತ. ಅದನ್ನು ಕಾಷ್ಠ ಅಂತ ಹೇಳಿ ಕರೀತಾರೆ. ಇದಕ್ಕೆ ಪೂರಕವಾಗಿ ಸೂತ ಸಂಹಿತೆ ಹೀಗೆ ಹೇಳುತ್ತೆ. ಪ್ರತೀತಂ ಅಪ್ರತೀತಂ ವಾ ಸದಸಚ್ಚ ಪರಃ ಶಿವಃ ಇತಿ ವೇದಾಂತ ವಾಕ್ಯಾನಾಂ ನಿಷ್ಠಾಕಾಷ್ಠೇತಿ ಕಥ್ಯತೆ. ನಮಗೆ ಕೆಲವು ವಿಷಯಗಳು ತಿಳಿಯುತ್ತೆ, ಕೆಲವು ತಿಳಿಯೋದಿಲ್ಲ. ಕೆಲವು ಅನುಭವಕ್ಕೆ ಬರುತ್ತೆ, ಕೆಲವು ವಿಷಯಗಳು ಅನುಭವಕ್ಕೆ ಬರೋದಿಲ್ಲ. ಹೀಗೆ ನಮ್ಮ ತಿಳುವಳಿಕೆಗೆ ಬರಲಿ ಅಥವಾ ಬರದೇ ಹೋಗಲಿ, ಅದರ ಸಾರಸತ್ವವೆಲ್ಲ ಪರಶಿವನೇ ಆಗಿದ್ದಾನೆ. ಆ ಪರಶಿವನೇ ಪರಿಪೂರ್ಣನಾಗಿದ್ದಾನೆ, ಪರಮಗತಿಯಾಗಿದ್ದಾನೆ. ಹೀಗಾಗಿ ಶಿವನಿಗೂ ಶಿವೆಗೂ ಭಿನ್ನವಿಲ್ಲದ್ದರಿಂದ ಆ ಜಗನ್ಮಾತೆಯೇ ಕಾಷ್ಠ ಅನಿಸಿದ್ದಾಳೆ ಅಂತ. ಇನ್ನೊಂದು ದೃಷ್ಟಿಕೋನದಲ್ಲಿ ಶಿವನ ಅಷ್ಟಮೂರ್ತಿ ಸ್ವರೂಪ ನಮಗೆಲ್ಲ ತಿಳಿದಿದೆ. ಶರ್ವ, ಭವ, ಪಶುಪತಿ, ಈಶಾನ, ಭೀಮ, ರುದ್ರ, ಮಹಾದೇವ, ಉಗ್ರ ಅಂತ ಈ ಅಷ್ಟಮೂರ್ತಿಗಳ ಭಾರ್ಯೆಯರ ಹೆಸರನ್ನು ಹೇಳಿದ್ದಾರೆ. ಶರ್ವನಿಗೆ ವಿಕೇಶಿ, ಭವನಿಗೆ ಉಮ, ಪಶುಪತಿಗೆ ಸ್ವಾಹ, ಈಶಾನನಿಗೆ ಶಿವ, ಭೀಮನಿಗೆ ಕಾಷ್ಠ ಅನ್ನುವ ಪತ್ನಿ ಇದ್ದಾಳೆ. ಇನ್ನು ರುದ್ರನಿಗೆ ಸುವರ್ಚಲ, ಮಹಾದೇವನಿಗೆ ರೋಹಿಣಿ, ಉಗ್ರನಿಗೆ ದೀಕ್ಷಾ ಅನ್ನುವ ಪತ್ನಿಯರಿದ್ದಾರೆ.
ಹೀಗೆ ಭೀಮ ಎನಿಸಿದಂತಹ ಆಕಾಶ ತತ್ವದ ಭಗವಂತನ ಭಾರ್ಯೆಯೇ ಕಾಷ್ಠ ಅಂತ ಹೇಳಿ, ಇಲ್ಲಿ ಕಾಷ್ಠ ಅಂತಂದರೆ ದಶ ದಿಕ್ಕಿನಲ್ಲೂ ವ್ಯಾಪಿಸಿರುವವಳು ಅಂತ ಅರ್ಥ. ಸರ್ವತ್ರವೂ ತಾನೇ ಆ ಪರಬ್ರಹ್ಮನ ಶಕ್ತಿಯಾಗಿ ವ್ಯಾಪಿಸಿದ್ದಾಳೆ, ಹಾಗಾಗಿ ಅವಳು ಕಾಷ್ಠ ಅಂತ ಅನಿಸಿದ್ದಾಳೆ. ಇನ್ನು ಮತ್ತೊಂದು ಅರ್ಥದಲ್ಲಿ ವೇದಾಂತ ವಾಕ್ಯಾನಾಂ ನಿಷ್ಠಾ ಕಾಷ್ಠೇತಿ ಕಥ್ಯತೆ ಅಂತ ಹೇಳಿದ್ದಾರೆ. ಅರ್ಥ, ವೇದಾಂತ ವಾಕ್ಯದಲ್ಲಿ ನಿಷ್ಠೆ ಇದ್ದರೆ ಕಾಷ್ಠ ಅಂತ ಹೇಳಿ ಕರೀತಾರೆ. ನಿಷ್ಠೆ ಅಂತಂದರೆ ಹೇಗಿರಬೇಕು ಅಂದರೆ ಕದಲದೆ ಆ ತತ್ವದಲ್ಲಿ ಸ್ಥಿರವಾಗಿ ನಿಲ್ಲುವುದು ಅಂತ, ಲಯವಾಗಿ ಬಿಡಬೇಕು ಅಂತ. ನೀರಿನಲ್ಲಿ ಸಕ್ಕರೆ ಹೇಗೆ ಲಯವಾಗಿ ಬಿಡುತ್ತೋ ಆ ಪರತತ್ವದಲ್ಲಿ ನಾನು ಲಯವಾಗಿ ಬಿಟ್ಟರೆ ಅದು ಕಾಷ್ಠ ಅಂತ ಅನಿಸುತ್ತೆ. ಅದಕ್ಕೊಂದು ಮತ್ತೊಂದು ಉದಾಹರಣೆ ಕೊಡ್ತಾರೆ. ಒಂದು ಮರದ ಕಾಷ್ಟವನ್ನು ಬೆಂಕಿಯಲ್ಲಿ ಹಾಕಿದರೆ ಸ್ವಲ್ಪ ಕಾಲ ಬಿಟ್ಟು ನೋಡಿ, ಆ ಮರದ ಕಟ್ಟಿಗೆಯೂ ಸಹ ಬೆಂಕಿಯಾಗಿ ಬಿಟ್ಟಿರುತ್ತೆ. ಹಾಗೆ ನನ್ನ ಬುದ್ಧಿಯನ್ನು ಪರತತ್ವದಲ್ಲಿ ಸದಾ ಪ್ರಯತ್ನಪೂರ್ವಕವಾಗಿ ನಿಲ್ಲಿಸುತ್ತಾ ಸಾಧನೆ ಮಾಡುತ್ತಾ ಬಂದರೆ ಆ ಬುದ್ಧಿಯೂ ಸಹ ಕಾಷ್ಠಾರೂಪಳಾದ ಜಗನ್ಮಾತೆಯೇ ಆಗಿಬಿಡುತ್ತೆ ಅಂತ ಹೇಳಿದ್ದಾರೆ. ಇನ್ನು ದುರ್ಗಾ ಸಪ್ತಶತಿಯಲ್ಲಿ ದೇವತೆಗಳೆಲ್ಲ ಅಮ್ಮನನ್ನು ಪ್ರಾರ್ಥನೆ ಮಾಡುವಾಗ ಕಲಾ ಕಾಷ್ಠಾದಿ ರೂಪೇಣ ಪರಿಣಾಮ ಪ್ರದಾಯಿನಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದಾರೆ. ಅಮ್ಮ, ನೀನು ಈ ಜಗತ್ತನ್ನು ಕಾಲರೂಪದಲ್ಲಿ ಅನೇಕ ಪರಿಣಾಮಗಳನ್ನು ಏರ್ಪಡಿಸ್ತಾ ಇದ್ದೀಯ ತಾಯಿ. ಈ ಕಾಲದಲ್ಲಿ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ಕಾಲದಿಂದ ಹಿಡಿದು ಅತ್ಯಂತ ಬೃಹತ್ ಯುಗ, ಚತುರ್ಯುಗ, ಮನ್ವಂತರ, ಕಲ್ಪಗಳವರೆಗೆ ನಿನ್ನ ಆ ವಿಶೇಷವಾದ ಕಾಲಸ್ವರೂಪ ಪರಿಣಾಮವನ್ನು ಬೀರ್ತಾ ಇದೆ. ಇಲ್ಲಿ ಕಾಷ್ಠ ಅನ್ನುವಂಥ ಪದವನ್ನು ದೇವತೆಗಳು ಬಳಸಿದ್ದಾರೆ. ಕಾಷ್ಠ ಅಂತಂದರೆ ಕಾಲದ ಒಂದು ಪ್ರಮಾಣವನ್ನು ಹೇಳುವಂಥದ್ದು ಅಂತ. ಎಷ್ಟು ಹೇಳುತ್ತೆ ಹಾಗಾದರೆ ಈ ಕಾಲದ ಪ್ರಮಾಣ ಅಂದರೆ 18 ನಿಮೇಷಾತ್ಮಕ ಕಾಲ ಕಾಷ್ಠ ಇತ್ಯುಚ್ಯತೆ ಅಂತ. ನಿಮೇಷ ಅಂತಂದರೆ ನಮ್ಮ ಕಣ್ಣಿನ ರೆಪ್ಪೆಯನ್ನು ಆಡಿಸುವಂತಹ ಕಾಲ ಇದೆಯಲ್ಲ, ಆ ಕಣ್ಣಿನ ರೆಪ್ಪೆ ಕಣ್ಮುಚ್ಚಿ ತೆಗಿತೇವಲ್ಲ, ಅಷ್ಟು ಕಾಲಕ್ಕೆ ನಿಮೇಷ ಅಂತ ಹೇಳಿ ಕರೀತಾರೆ. ಇನ್ನು ಕಾಷ್ಠ ಅಂತಂದರೆ 18 ಸಲ ರೆಪ್ಪೆಯಾಡಿಸುವುದಕ್ಕೆ ಬೇಕಾದ ಕಾಲ ಪ್ರಮಾಣ ಇದೆಯಲ್ಲ, ಇದಕ್ಕೆ ಸರಿಸುಮಾರು 8 ರಿಂದ 9 ಸೆಕೆಂಡುಗಳ ಕಾಲ ಬೇಕಾಗುತ್ತೆ. ಅಷ್ಟು ಕಾಲಕ್ಕೆ ಕಾಷ್ಠ ಅಂತ ಹೆಸರು. ಹೀಗಾಗಿ ಕಾಷ್ಠ ಅಂತಂದರೆ ಅಮ್ಮ ಕಾಲಸ್ವರೂಪಳಾಗಿದ್ದಾಳೆ ಅನ್ನುವಂಥ ಅರ್ಥದಲ್ಲಿ ಈ ನಾಮವನ್ನು ವಾಗ್ದೇವತೆಗಳು ಹೇಳಿದ್ದಾರೆ. 860ನೇ ಲಲಿತೆಯ ಶ್ರೀನಾಮ ಅಕಾಂತ. ಆತ್ಮೀಯರೇ, ಈ ನಾಮವು ಕೆಲವು ಪಾಠಗಳಲ್ಲಿ ಕಾಂತ ಅಂತಲೂ ಇರಬಹುದು, ಅಕಾಂತ ಅಂತಲೂ ಇರಬಹುದು, ಎರಡನ್ನೂ ಸ್ವೀಕರಿಸಬಹುದು ಅಂತ ಹೇಳಿ ಶ್ರೀವಿದ್ಯಾ ಉಪಾಸಕರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಮೊದಲು ಅಕಾಂತ ಅನ್ನುವುದರ ಅರ್ಥವನ್ನು ನೋಡುವುದಾದರೆ ಪಾಪಗಳನ್ನು ನಾಶ ಮಾಡುವವಳು ಅಂತ. ಅದು ತಿಳಿಯಬೇಕಾದರೆ ಪದಚ್ಛೇದ ಮಾಡಬೇಕು, ಆಗ ಅದು ಅರ್ಥವಾಗುತ್ತೆ. ಅಕ ಅಂತಂದರೆ ದುಃಖ ಅಂತ, ಪಾಪ ಅಂತ ಅರ್ಥ. ಅಂತ ಅಂತಂದರೆ ಕೊನೆ ಮಾಡುವವಳು ಅಂತ, ಇಲ್ಲದಂತೆ ಮಾಡುವವಳು, ನಾಶ ಮಾಡುವವಳು ಅಂತ ಅರ್ಥ. ಹೀಗಾಗಿ ಅಕಾಂತ ಅಂತಂದರೆ ದುಃಖಗಳನ್ನು ನಾಶ ಮಾಡುವವಳು, ಕೊನೆಗಾಳಿಸುವವಳು, ಪಾಪವನ್ನು ಇಲ್ಲದಂತೆ ಮಾಡುವವಳು ಅಂತ ಅರ್ಥ. ಇನ್ನೊಂದು ದೃಷ್ಟಿಕೋನದಲ್ಲಿ ಅಕಾಂತ ಅನ್ನುವುದರಲ್ಲಿ ಕಂ ಅಂತಂದರೆ ಸುಖ ಅಂತ, ಅಕಂ ಅಂತಂದರೆ ಸುಖವಿಲ್ಲದ್ದು ಅಂತ, ದುಃಖಭರಿತವಾಗಿರುವಂಥದ್ದು ಅಂತ. ಇಂತಹ ಅಕಂ ಅನ್ನುವಂತಹ ದುಃಖವನ್ನು ಅಂತ್ಯ ಮಾಡುವವಳಾದ್ದರಿಂದ ಜಗನ್ಮಾತೆಯನ್ನು ಅಕಾಂತ ಅಂತ ಹೇಳಿ ಕರೆದರು. ಇನ್ನು ಕಾಂತ ಅನ್ನುವಂತಹ ದೃಷ್ಟಿಯಲ್ಲಿ ಈ ನಾಮವನ್ನು ಚಿಂತನೆ ಮಾಡುವುದಾದರೆ ಕಾಂತ ಅಂತಂದರೆ ಪರಬ್ರಹ್ಮಸ್ವರೂಪಿಣಿ ಅನ್ನುವ ಅರ್ಥವನ್ನು ಹೇಳಿದ್ದಾರೆ. ಕಾಂತ ಅಂತಂದರೆ ಸ್ವಯಂ ಪ್ರಕಾಶಕಳಾದ ಪರಮ ಕಾಂತಸ್ವರೂಪಳಾಗಿದ್ದಾಳೆ ಅನ್ನುವ ಅರ್ಥವನ್ನು ಹೇಳಿದ್ದಾರೆ. ಕಾಂತ ಅಂತಂದರೆ ಕಮನೀಯವಾದ ದಿವ್ಯ ಮಂಗಳ ವಿಗ್ರಹ ಸ್ವರೂಪಿಣಿ ಅಂತ ಹೇಳಿ ಅಮ್ಮನನ್ನು ಕರೆದಿದ್ದಾರೆ. ಮತ್ತೆ ಈ ಕಾಂತ ಅನ್ನುವುದರಲ್ಲಿ ಕಾ ಅಂತಂದರೆ ಸೃಷ್ಟಿಕರ್ತನಾದ ಬ್ರಹ್ಮನನ್ನು ಸೂಚಿಸುವಂಥ ಶಬ್ದ.
ಅವನಿಗೆ ಅಮ್ಮ ಅಂತವಾಗಿದ್ದಾಳೆ, ಅಂದರೆ ಮೇಲಿದ್ದಾಳೆ ಅಂತ ಅರ್ಥ. ಅಂದರೆ ಬ್ರಹ್ಮನಿಗಿಂತಲೂ ಮೇಲಿದ್ದಾಳೆ ಎನ್ನುವುದು ಒಂದು ಅರ್ಥ. ಬ್ರಹ್ಮನನ್ನೂ ಪ್ರಳಯಾಂತ ಕಾಲದಲ್ಲಿ ತನ್ನಲ್ಲಿ ಲೀನ ಮಾಡಿಕೊಂಡು ಬಿಡ್ತಾಳೆ ಅನ್ನುವಂಥ ಅರ್ಥದಲ್ಲಿ ಕಾಂತ ಅಂತ ಹೇಳಿ ಕರೆದಿದ್ದಾರೆ. 861ನೆಯ ಲಲಿತೆಯ ಶ್ರೀನಾಮ ಕಾಂತಾರ್ಧ ವಿಗ್ರಹ. ಶ್ರೀಮಾತೆಯು ಪರಶಿವನಾದ ತನ್ನ ಕಾಂತನ ಶರೀರದಲ್ಲಿ ಅರ್ಧ ಶರೀರವಾಗಿ ತಾನೇ ವ್ಯಾಪಿಸಿದ್ದಾಳೆ ಅನ್ನುವ ಅರ್ಥ. ಅಂದರೆ ಇದು ಅರ್ಧನಾರೀಶ್ವರ ಸ್ವರೂಪದ ತತ್ವವನ್ನು ಹೇಳ್ತಾ ಇದೆ ಅಂತ. ಆತ್ಮೀಯರೇ, ಲಲಿತಾ ಸಹಸ್ರನಾಮದಲ್ಲಿ ಮತ್ತೆ ಮತ್ತೆ ಅಲ್ಲಲ್ಲಿ ವಾಗ್ದೇವತೆಗಳು ಶಿವಶಕ್ತಿಗಳ ಸಾಮರಸ್ಯವನ್ನು ಹೇಳ್ತಾ ಹೋಗ್ತಾರೆ. ಅವರಿಬ್ಬರೂ ಒಂದೇ ತತ್ವ ಅನ್ನುವುದನ್ನು ಹೇಳ್ತಾರೆ. ಹೇಗೆ ಜ್ಯೋತಿಯು ಕಾಂತಿಯಿಂದ ಬಿಡಲಿರಲಾದದ್ದೋ ಹಾಗೆ ಜಗನ್ಮಾತೆಯು ಶಿವನನ್ನು ಬಿಡಲಿರಲಾರದವಳು, ಶಿವಶಕ್ತಿ ಸ್ವರೂಪಳು ಅನ್ನುವಂಥ ಸಮರಸಯುಕ್ತವಾದಂಥ ಚಿಂತನೆಯನ್ನೇ ಮತ್ತೆ ಮತ್ತೆ ಅನೇಕ ನಾಮಗಳಿಂದ ಸ್ಫುರಣೆ ಮಾಡ್ತಾ ಇದ್ದಾರೆ. ಹೀಗಾಗಿ ಶಿವಶಿವೆಯರು ಒಬ್ಬರಿಗೊಬ್ಬರು ಆಧಾರ ಆಧೇಯರಾಗಿದ್ದಾರೆ ಅಂತ ಉಪನಿಷತ್ತು ಈ ಮಾತನ್ನು ಹೇಳುತ್ತೆ. ಅರ್ಧೋವೈ ಏಷ ಆತ್ಮನೋ ಯತ್ಪತ್ನಿ ಅಂತ. ಪತಿಪತ್ನಿಯರಲ್ಲಿ ಪತಿಯಾದವನು ಅರ್ಧ ಭಾಗ, ಪತ್ನಿಯಾದವಳು ಅರ್ಧ ಭಾಗ. ಈ ಅರ್ಧ ಸೇರಿದಾಗ ಮಾತ್ರ ಪೂರ್ಣವಾಗುತ್ತೆ. ಅರ್ಧ ಇದ್ರೆ ಅರ್ಧ ಅಂತಲೇ ಅನ್ನಿಸಿಕೊಳ್ಳುತ್ತೆ ಅಂತ. ಇನ್ನು ಬೃಹದಾರಣ್ಯಕ ಉಪನಿಷತ್ತು ಹೀಗೆ ಹೇಳುತ್ತೆ, ಆತ್ಮಾನಂ ದ್ವೇದಾಪಾತ ಯತ್ ಪತಿಶ್ಚ ಪತ್ನಿಶ್ಚ ಭವತಾಂ ಅಂತ. ಆತ್ಮವು ತನ್ನನ್ನು ತಾನು ಎರಡು ಭಾಗವಾಗಿಸಿಕೊಂಡು ಪತಿ ಪತ್ನಿಯಾಗಿ ಕಂಡಿದೆ ಅಂತ ಈ ಮಂತ್ರವು ಹೇಳ್ತಾ ಇದೆ. ಹೀಗಾಗಿ ಆ ಪರತತ್ವವೇ ಎರಡಾಗಿ ಕಂಡಾಗ ಅದರಲ್ಲಿ ದಕ್ಷಿಣ ಭಾಗ ಶಿವನಾಗಿಯೂ ಉತ್ತರ ಭಾಗ ಶ್ರೀಮಾತೆಯಾಗಿಯೂ ಅರ್ಧನಾರೀಶ್ವರ ತತ್ವವನ್ನು ಹೇಳ್ತಾ ಇದೆ. ಹೀಗಾಗಿ ಜಗತ್ತು ಸೃಷ್ಟಿಯಾಗಬೇಕಾದರೆ ಈ ಎರಡರಿಂದಲೇ ಸಾಧ್ಯವಾಗುವಂಥದ್ದು. ಹೀಗಾಗಿ ಜೀವ ಚೈತನ್ಯ ಸೃಷ್ಟಿಯಾಗಬೇಕಾದರೂ ಕೇವಲ ಪುರುಷನಿದ್ದರೂ ಸಾಧ್ಯವಿಲ್ಲ, ಕೇವಲ ಸ್ತ್ರೀ ಇದ್ದರೂ ಸಾಧ್ಯವಿಲ್ಲ. ಈ ಎರಡರ ಸಂಯೋಗದೊಂದಿಗೆ ಏನಾದರೂ ಸೃಷ್ಟಿ ಅನ್ನುವಂಥದ್ದು ಆಗತ್ತೆ ಅಂತ. ಇನ್ನು ಶ್ರೀಚಕ್ರವನ್ನು ಶಿವಯೋರ್ವಪುಹು ಅಂತ ಹೇಳಿ ಕರೆದಿದ್ದಾರೆ. ಅಂದರೆ ಈ ಶ್ರೀಚಕ್ರವೂ ಸಹ ಶಿವಶಕ್ತಿಗಳಿಂದಲೇ ಕೂಡಿದೆ ಅಂತ. ಈ ಶ್ರೀಚಕ್ರದಲ್ಲಿರಬಹುದಾದಂಥ ತ್ರಿಕೋಣಾಕಾರವೆಲ್ಲವೂ ಸಹ ಅಮ್ಮನ ರೂಪವಾದರೆ ವೃತ್ತಾಕಾರವೆಲ್ಲವೂ ಶಿವನ ರೂಪವಾಗಿದೆ. ಆದ್ದರಿಂದ ಶ್ರೀಚಕ್ರವನ್ನೂ ಸಹ ಕಾಂತಾರ್ಧ ವಿಗ್ರಹ ಅಂತ ಹೇಳಿ ಕರೆದಿದ್ದಾರೆ. ಆತ್ಮೀಯರೇ, ಇಂತಹ ಜಗನ್ಮಾತೆಯ ಪಾದಾರವಿಂದಗಳೇ ಶಿರಸ ಮನಸ ವಂದಿಸುತ್ತ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು. ನಮಸ್ಕಾರ.